ಎಲ್ಲರಿಗೂ ನಮಸ್ಕಾರ. ತುಳುವಿನ ಬಗ್ಗೆ ಅಷ್ಟು ಸ್ವಾಮ್ಯ ಇಲ್ಲ, ಕನ್ನಡದಲ್ಲೇ ಮಾತಾಡಲು ಬಯಸ್ತೇನೆ. ಸರ್ರ ವಿಷಯ, ಸದಾನಂದ ಸುವರ್ಣರಿಗೂ ನಾವು ಬಹಳ ಬಾಲ್ಯದಲ್ಲಿ ನೋಡಿದ್ದೆವು. ಮೊದಲನೇದಾಗಿ ಅವರು, ಈಗ ನೆನಪಾಗ್ತಾ ಇಲ್ಲ, ಒಂದು ಸಂಸ್ಥೆಯಲ್ಲಿ ಇದ್ದರು. ಅದನ್ನು ಆಗ ನಾಟಕ ನೋಡಲಿಕ್ಕೆ ನಾವು ಹೋಗ್ತಿದ್ದೆವು. ಅಮ್ಮ ಪಪ್ಪ ಕರ್ಕೊಂಡು ಹೋಗ್ತಿದ್ರು. ಜಹಾಂಗೀರ್ ಹಾಲ್ ಅಂತ ಅಲ್ಲಿ ಬಹಳ ಒಂದು ಫೇಮಸ್ ಹಾಲ್ ಇದೆ ಬಾಂಬೆಯಲ್ಲಿ. ಅಲ್ಲಿ ಯಾವಾಗಲೂ ಹೋಗ್ತಿದ್ದೆವು. ಆಗ ಬಹಳಷ್ಟು ಅರ್ಥವೂ ಆಗ್ತಿರಲಿಲ್ಲ, ಆದರೆ ಅರ್ಥ ಆಗಂದಿನಿಂದ ಒಂದು ಸಾಮಾಜಿಕ ನಾಟಕದ ವಿಷಯ ಬಗ್ಗೆ ಆಗಿನಿಂದಲೇ ಇಂಟ್ರೆಸ್ಟ್ ಹುಟ್ಟಿಕೊಂಡಿತ್ತು. ಹಾಗೆ ಮತ್ತು ಶಾಲೆಯಲ್ಲಿಯೂ ಬಹಳವಾಗಿ ಲಾಜ್ವಂತಿ ಹ್ಯಾಪನ್ಸ್ ಟು ಮೈ ಸಿಸ್ಟರ್ ಇನ್ ಲಾ, ನನ್ನ ಯಜಮಾನರ ತಂಗಿ, ಅವಳಿಗೂ ಬಹಳ ಇಂಟ್ರೆಸ್ಟ್ ಇತ್ತು ಇದರಲ್ಲಿ. ಹಾಗಾಗಿ ಈಗ ಯಾರೋ ಮೆನ್ಷನ್ ಮಾಡಿದ ಹಾಗೆ ಆಗ ಹುಡುಗಿಯವರು ಹೆಚ್ಚಾಗಿ ನಾಟಕಕ್ಕೆ ಹೋಗಲಿಕ್ಕೆ ಸಾಧ್ಯವೇ ಇರಲಿಲ್ಲ. ಮನೆಯಿಂದ ಪೇರೆಂಟ್ಸ್ ಬಿಡ್ತಲೇ ಇರಲಿಲ್ಲ. ಇವೊಂದು ಇಟ್ ವಾಸ್ ಬಾಂಬೆ, ತುಂಬ ರೆಸ್ಟ್ರಿಕ್ಷನ್ನೇ ಇತ್ತು. ಆದರೂ ಅವಳು ಹೇಗೋ ಮನೆಯವರನ್ನು ಒಪ್ಪಿಸಿ ಅವಳ ಅಪ್ಪ ಬಿಟ್ಟದ್ರಿಂದ ನಾಟಕದಲ್ಲಿ ಆ್ಯಕ್ಟಿಂಗ್ ಮಾಡಲಿಕ್ಕೆ ಶುರು ಮಾಡಿದ್ಲು. ನಾನು ಈ ಥರ ಈ ಡನ್ನನ ಅಂತ ಹೇಳಿದ್ರಲ್ಲ, ನಮಗೆ ಅಷ್ಟು ಗೊತ್ತಿರಲಿಲ್ಲ ಊರಿನ ವಿಷಯ. ಆಗ ಕಲಿಸಿಕೊಟ್ಟದನ್ನೆಲ್ಲ ಮಾಡಿದ್ದೆವು. ಹಾಗೆ ನಾನು ಅದರಲ್ಲಿಯೂ ಪಾತ್ರ ವಹಿಸಿದ್ದೆ. ಹಾಗೆ ಸರ್ ವಿಷಯದಲ್ಲಿ ಏನೋ ಒಂದು ಥರ ಭಯ ನಮಗೆ ಸಣ್ಣದಿರುವಾಗಿನಿಂದ. ಸರ್ ಬಂದರು ಅಂತ ಹೇಳಿದುಗಳೇ ಬಾಯೆಲ್ಲ ಬಂದು ನಮ್ಮದು ನಾಟಕದ ಪ್ರಾಕ್ಟೀಸ್ಗೆ ಹೋಗುವಾಗ ಎಲ್ಲ. ಮತ್ತು ಅವಳನ್ನು ಲಾಜು ಅಂತಲೇ ಕರಿತಿದ್ಲು. ತುಂಬ ಚೆನ್ನಾಗೇ ಮಾಡಿದ್ಲು. ಬಹಳ ಪ್ರಯೋಗಗಳಾಗಿದ್ದೆವು. ಆ ಪ್ರಯೋಗಗಳನ್ನು ಹಿಡ್ಕೊಂಡು ನಾವು ಪೂನಾಕ್ಕೆ ಹೋಗಿದ್ದೆವು, ಊರಿಗೆ ಬರಲಿಲ್ಲ, ಬ್ಯಾಂಗ್ಳೂರು, ಪೂನಾ, ಆ ಥರ ಆ ಸಿಟಿಗಳಿಗೆಲ್ಲ ಗುಡ್ಡದ ಬುತ್ತ ನಾಟಕಗಳನ್ನು ಮಾಡಿಕೊಂಡು ಹೋಗಿದ್ದೆವು. ಅವಳು ಒರಿಜಿನಲ್ ಹೀರೋಯಿನ್ ಅಂದರೆ ಲಾಜ್ವಂತಿ ಶೆಟ್ಟಿ. ಈಗ ಅವಳು ಮಿಸ್ಸಸ್ ಲಾಜ್ವಂತಿ ಸಾವಂತ್ ಆಗಿದ್ದಾಳೆ. ಮತ್ತು ಸರ್ ಅಂದರೆ ನಮಗೆ ಒಂದು ಗೌರವಯುಕ್ತ ವ್ಯಕ್ತಿ ಅಂತ ಅಷ್ಟೇ ಗೊತ್ತು. ಈವನ್ ದೊಡ್ಡವರಾದ ಮೇಲೆಯೂ ಅವರ ಎದುರಿಗೆ ನಾವು ಸ್ವಲ್ಪ ಬಾಯಿ ಬಿಚ್ಚಿ ಮಾತಾಡಿದಂತೆ ಇರಲಿಲ್ಲ, ಹೆದರಿಯೇ ಮಾತಾಡ್ತಿದ್ದೆವು. ಮತ್ತು ಅವರಿಂದಾಗಿ ತುಂಬ ನಾಟಕದ ಬಗ್ಗೆ ಪ್ರೇರಣೆ ಕಲಿತು ನಾನು ಮತ್ತು ನನ್ನ ಮದುವೆ ಆದಮೇಲೆ ದುಬಾಯಲ್ಲಿದ್ದೆ. ದುಬಾಯಲ್ಲಿ ಹಲವಾರು ನಾಟಕಗಳಲ್ಲಿ ನಾನು ಅಭಿನಯಿಸಿದ್ದೇನೆ, ತುಳು ನಾಟಕ ಮತ್ತು ಕನ್ನಡ ನಾಟಕಗಳಲ್ಲಿ ಕೂಡ. ಹಾಗಾಗಿ ಒಂದು ರಂಗಭೂಮಿಯ ಆಸಕ್ತಿ ಹೋಗಲಿಲ್ಲ. ಇನ್ನೂ ರೆಡಿ ಇದ್ದೇನೆ. ಈಗ 70ರ ದಶಕ ಮುಟ್ಟಿದರೂ ಇಂಟ್ರೆಸ್ಟ್ ಕಡಿಮೆ ಆಗಲಿಲ್ಲ, ಆಸಕ್ತಿ ಕಡಿಮೆ ಆಗಿಲ್ಲ. ಇದೆಲ್ಲ ಸರ್ ಸ್ಫೂರ್ತಿನಿಲ್ಲ ಅಂತ ಹೇಳಬೇಕು. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ.